ಯಾವುದೇ ಒಂದು ಮಾಧ್ಯಮ ಸರಿಯಾದ ದಾರಿಯಲ್ಲಿ ನಡೆದುಕೊಂಡು ಹೋದ್ರೆ ಯಾವತ್ತೂ ಕೂಡ ಆ ಮಾಧ್ಯಮ ಜನರ ದನಿಯಾಗಿ ನಿಲ್ಲಬಲ್ಲದು ಅನ್ನೋದಕ್ಕೆ ಪವರ್ ಟಿವಿ ಸಾಕ್ಷಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಇದೆ. ಏನಪ್ಪ ಇವತ್ತು ಪವರ್ ಟಿವಿ ಬಗ್ಗೆ ಇಷ್ಟೊಂದೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಎಸ್ ಹೌದು, ಧರ್ಮದ ಪರವಾಗಿ ನಿಂತ್ಕೊಂಡ್ರೆ, ಸತ್ಯದ ಪರವಾಗಿ ನಿಂತ್ಕೊಂಡ್ರೆ, ನೈಜತೆಯ ಪರವಾಗಿ ನಿಂತ್ಕೊಂಡ್ರೆ, ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಜನರ ದನಿಯಾಗಿ ನಿಂತ್ಕೊಂಡ್ರೆ ಏನೆಲ್ಲ ಸಾಧಿಸಬಹುದು ಅಂತ ಹೇಳೋದಕ್ಕೆ ಪವರ್ ಟಿವಿನೇ ಸಾಕ್ಷಿ ಅಂತ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಧರ್ಮಸ್ಥಳ ವಿಚಾರವನ್ನೇ ತೆಗೆದುಕೊಂಡಾಗ ಯಾರೂ ಕೂಡ ಧರ್ಮಸ್ಥಳದ ಪರವಾಗಿ ಒಂದಿಂಚು ಧ್ವನಿಯನ್ನ ಎತ್ತದ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನೋವು ಬಂದರೂ, ಎಷ್ಟೇ ಕಠಿಣ ಪರಿಸ್ಥಿತಿಗಳು ಎದುರಾದರೂ, ಎಷ್ಟೇ ಟೀಕೆ ಟಿಪ್ಪಣಿಗಳು ವ್ಯಕ್ತವಾದರೂ ಕೂಡ ಧರ್ಮಸ್ಥಳದ ಪರ, ನ್ಯಾಯದ ಪರವಾಗಿ ನಿಂತುಕೊಂಡಿದ್ದು ನಿಮ್ಮ ಪವರ್ ಟಿವಿ ವೀಕ್ಷಕರೇ. ಹಾಗಾಗಿ ಇವತ್ತು ನಾವು ಧರ್ಮ ವಿಜಯ ಇಂದಿನ ವಿಶೇಷ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಇದೆ. ಹಾಗಾದ್ರೆ ಇಂದಿನ ಧರ್ಮ ವಿಜಯದಲ್ಲಿ ನಿಮಗೊಂದು ಸ್ಫೋಟಕ ಮಾಹಿತಿಯನ್ನ ಪವರ್ ಟಿವಿ ರಿವೀಲ್ ಮಾಡ್ತಾ ಇದೆ. ಇಲ್ಲಿಯವರೆಗೂ ಯಾವ ಸುದ್ದಿ ಮಾಧ್ಯಮಗಳು ಕೂಡ ಬ್ರೇಕ್ ಮಾಡದಂತಹ, ಯಾವ ಸುದ್ದಿ ಮಾಧ್ಯಮಗಳು ಕೂಡ ಟಚ್ ಮಾಡದಂತಹ, ಯಾರೂ ಕೂಡ ಊಹಿಸಲಾಗದಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸುದ್ದಿಯನ್ನ ಪವರ್ ಟಿವಿ ರಿವೀಲ್ ಮಾಡ್ತಾ ಇದೆ. ಇದೇ ಹೊತ್ತಿನ ವಿಶೇಷ ಧರ್ಮ ವಿಜಯ. ನಾನು ಸಿಂಧೂರ. ವೀಕ್ಷಕರೇ, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಕಡೆಯದಲ್ಲಿ, ಇದು ನಿಮ್ಮ ಶಕ್ತಿ, ನೀವು ಕೊಟ್ಟಂತ ಶಕ್ತಿ. ನಮ್ಮ ತಪ್ಪುಗಳನ್ನ ತಿದ್ದಿ ನಾವು ಸರಿಯಾದಂತ ಕೆಲಸವನ್ನ ಮಾಡಿದಾಗ ನಮ್ಮ ಬೆನ್ನು ತಟ್ಟಿ ನಮ್ಮ ಜೊತೆಗೆ ನಿಂತ್ಕೊಂಡವರು ನೀವು. ಹಾಗಾಗಿ ಇದು ನಿಮ್ಮ ಶಕ್ತಿ ಅಂತ. ನಿಮ್ಮ ಮಾತನ್ನ ಪವರ್ ಟಿವಿ ಯಾವತ್ತೂ ಹುಸಿಗೊಳಿಸಿಲ್ಲ, ಯಾವತ್ತೂ ನಿಮ್ಮ ನಂಬಿಕೆಯನ್ನ ಪವರ್ ಟಿವಿ ಕಳ್ಕೊಳ್ಳಿಲ್ಲ. ಮಾಧ್ಯಮ ಲೋಕದಲ್ಲಿ ಸ್ಟಿಂಗ್ ಆಪರೇಷನ್ಗಳ ಕಿಂಗ್ ಅಂತಾನೆ ಕರೆಸ್ಕೊಳ್ಳುತ್ತೆ ಪವರ್ ಟಿವಿ. ಮಾಧ್ಯಮ ಲೋಕದಲ್ಲಿ ತನಿಖಾ ಪತ್ರಿಕೋದ್ಯಮದ ಕಿಂಗ್ ನಿಮ್ಮ ಪವರ್ ಟಿವಿ. ಪವರ್ ಟಿವಿ ಬ್ರೇಕಿಂಗ್ ಬೇರೆಲ್ಲ ಚಾನೆಲ್ಗಳಲ್ಲಿ ಫಾಲೋ ಅಪ್ ಆಗುತ್ತೆ. ಪವರ್ ಟಿವಿ ಬ್ರೇಕ್ ಮಾಡಿದಂತ ಸುದ್ದಿ ಬೇರೆಲ್ಲ ಚಾನೆಲ್ಗಳು ಫಾಲೋ ಅಪ್ ಮಾಡ್ತವೆ. ಅಲ್ಲಿವರೆಗೂ ಯಾವ ಮಾಧ್ಯಮಗಳಿಗೂ ಕೂಡ ಸುದ್ದಿಯನ್ನ ಬಿತ್ತರಿಸುವಂತ ಧೈರ್ಯ ಇರೋದಿಲ್ಲ. ಕುತಂತ್ರಿ ಬುರುಡೆ ಗ್ಯಾಂಗ್ ಕುತಂತ್ರ ಬಯಲು ಮಾಡಿದ್ದೆ ಪವರ್ ಟಿವಿ. ಬ್ರೇಕಿಂಗ್ ಗಳ ಕಿಂಗ್ ಪವರ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ಬೇರೆಲ್ಲ ಚಾನೆಲ್ಗಳು ಈ ಸುದ್ದಿಯನ್ನ 100% ಫಾಲೋ ಅಪ್ ಮಾಡೋದು ಖಚಿತ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನಮಗೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಮಾಧ್ಯಮ ಲೋಕದಲ್ಲಿ ತನಿಖಾ ಪತ್ರಿಕೋದ್ಯಮ ಅಥವಾ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಒಂದು ಹೊಸದೊಂದು ಆಯಾಮ ಕೊಟ್ಟಿದ್ದೆ ನಿಮ್ಮ ಪವರ್ ಟಿವಿ. ಇಲ್ಲಿಯವರೆಗೂ ಕೂಡ ಹಲವಾರು ತನಿಖಾ ಪತ್ರಿಕೋದ್ಯಮದ ಸುದ್ದಿಗಳನ್ನ ನಿಮ್ಮ ಮುಂದೆ ಪವರ್ ಟಿವಿ ಬ್ರೇಕ್ ಮಾಡಿದೆ. ಅದು ಬೇರೆ ಟಿವಿಗಳು, ಬೇರೆ ಮಾಧ್ಯಮಗಳು ಅದನ್ನ ಫಾಲೋ ಅಪ್ ಮಾಡ್ತವೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರಲ್ಲೂ ಇವತ್ತು ಪವರ್ ಟಿವಿ ನಿಮಗೆ ನೀಡುವಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅನ್ನ 100% ಬೇರೆ ಸುದ್ದಿ ಮಾಧ್ಯಮಗಳು ಕೂಡ ಫಾಲೋ ಅಪ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಡಿ, ನೆನಪಿಸ್ಕೊಳ್ಳಿ, ಸ್ವಲ್ಪ ದಿನಗಳ ಹಿಂದೆ ಒಬ್ಬ ಸ್ವಾಮೀಜಿಯನ್ನ ಭೇಟಿಯಾಗಿ ಈ ಬುರುಡೆ ಗ್ಯಾಂಗು ಒಂದಷ್ಟು ಮಾಹಿತಿ ನೀಡಿತ್ತು ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಆ ಬುರುಡೆ ಜೊತೆಗೆ ಆ ಸ್ವಾಮೀಜಿಯನ್ನ ಭೇಟಿಯಾಗಿದ್ದಂತ ಈ ಬಿ ಗ್ಯಾಂಗ್ ಮಾಹಿತಿಯನ್ನ ಕೊಟ್ಟಿತ್ತು. ಒಬ್ಬ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ವಿ ನಾವು ಅಂತ ಪವರ್ ಟಿವಿ ಕೂಡ 2 ವರ್ಷದ ಹಿಂದೆನೆ ಈ ಸ್ವಾಮೀಜಿ ಬಗ್ಗೆ ಮಾತನಾಡಿತ್ತು. ಬುರುಡೆ ಜೊತೆ ಆ ಸ್ವಾಮೀಜಿ ಭೇಟಿಯಾಗಿದ್ದ ಸುಳ್ಳುಗಾರ ಚಿನ್ನಯ್ಯ, ಈ ಬಗ್ಗೆ ಸೂಕ್ತ ಸಮಯದಲ್ಲಿ ಮಾಹಿತಿ ಕೊಡ್ತೀನಿ ಅಂತ ಜಯನ್ ಕೂಡ ಹೇಳಿದ್ದ. ಆ ಸ್ವಾಮೀಜಿ ಯಾರು ಅನ್ನೋದನ್ನ ಸೂಕ್ತ ಸಮಯದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದ. ಆಗ ಆ ಸ್ವಾಮೀಜಿ ಯಾರು ಅಂತ ಇಡೀ ರಾಜ್ಯ ತಲೆ ಕೆಡಿಸ್ಕೊಂಡಿತ್ತು. ಈಗ ಆ ಸ್ವಾಮೀಜಿ ಸತ್ಯವನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಪವರ್ ಟಿವಿ ಬಿಚ್ಚಿಡುವಂತ ಸಂದರ್ಭ. ಧರ್ಮಸ್ಥಳ ವಿಚಾರ ಬಂದಾಗ ಪದೇ ಪದೇ ಪವರ್ ಟಿವಿ ಹೇಳ್ತಾನೆ ಇತ್ತು, ಆ ಸ್ವಾಮೀಜಿಯ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಇದೇ ತಿಮರೋಡಿಗೆ ನೀನು ಪೀಠಾಧ್ಯಕ್ಷ ಆಗ್ತೀಯಾ, ಪೀಠಾಧಿಪತಿ ಆಗ್ತೀಯಾ ಅಂತ ಕೈಯಲ್ಲಿ ಏನೋ ಒಂದು ಕೊಟ್ಬಿಟ್ಟು ನೀನ್ ಹಿಂಗ ಆಗ್ತೀಯಾ, ನೀನ್ ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಂತ ಆ ಸ್ವಾಮೀಜಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇವತ್ತು ಪವರ್ ಟಿವಿ ಇಡ್ತಾ ಇದೆ. ಬುರುಡೆ ಗ್ಯಾಂಗ್ ಅನ್ನ ಭೇಟಿಯಾಗಿದ್ದ ಸ್ವಾಮೀಜಿಯ ಸ್ಫೋಟಕ ಸತ್ಯವನ್ನ ಇವತ್ತಿನ ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ರಿವೀಲ್ ಮಾಡ್ತಾ ಇದೀವಿ. ಆ ಸ್ವಾಮೀಜಿ ಬಗ್ಗೆ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತೀವಿ. ಆ ಧರ್ಮದ್ರೋಹಿ ಸ್ವಾಮೀಜಿ ಯಾರು, ಇಂಥ ನೀಚ ಕೆಲಸ ಮಾಡಿದಂಥವ್ನು ಯಾರು, ಬೇರೆ ಯಾವುದೇ ಚಾನೆಲ್ ಕೂಡ ಟಚ್ ಮಾಡಲಾಗದಂತ ಸುದ್ದಿಯನ್ನ ಸ್ಫೋಟಿಸ್ತಾ ಇದ್ದೀವಿ. ಅದೇ ಸ್ವಾಮೀಜಿ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಪವರ್ ಟಿವಿಯ ಚೀಫ್ ರಾಕೇಶ್ ಶೆಟ್ಟಿ ಸರ್. ನೋಡಿ, ಆ ಸ್ವಾಮೀಜಿ ಮಾಟ ಮಂತ್ರದಲ್ಲಿ ಎಕ್ಸ್ಪರ್ಟ್ ಆಗಿದಾರ ಅನ್ನೋ ಪ್ರಶ್ನೆ ಬರುತ್ತೆ. 2 ವರ್ಷಗಳ ಹಿಂದೆನೆ ಆ ಸ್ವಾಮೀಜಿ ಬಗ್ಗೆ ವಿಚಾರವನ್ನ ಪ್ರಸ್ತಾಪಿಸಿತ್ತು ಪವರ್ ಟಿವಿ. ಆಗಲಿಂದಲೂ ಕಳೆದ 2 ವರ್ಷಗಳಿಂದಲೂ ಕೂಡ ಈ ಬಿ ಗ್ಯಾಂಗ್ ನ ಸಂಚು ಏನೇನಿದೆ ಅನ್ನೋದ್ರ ಬೆನ್ನ ಹಿಂದೆ ಪವರ್ ಟಿವಿ ಬಿದ್ದಿತ್ತು. 2023ರಲ್ಲಿ ಸೌಜನ್ಯ ಕೇಸ್ ವರದಿಯನ್ನ ಬಿತ್ತರಿಸುವಂತ ಸಂದರ್ಭದಲ್ಲೇನೆ ಆ ಸ್ವಾಮೀಜಿಯ ಬಗ್ಗೆ ಪ್ರಸ್ತಾಪ ಮಾಡಿತ್ತು ಪವರ್ ಟಿವಿ.
ಬುರ್ಡೆ ಗ್ಯಾಂಗ್ ಲಿಂಕ್ ಇರುವಂತ ಸ್ವಾಮೀಜಿಯ ಸ್ಫೋಟಕ ಸತ್ಯವನ್ನ ನಿಮ್ಮ ಪವರ್ ಟಿವಿ ರಿವೀಲ್ ಮಾಡುತ್ತೆ. ಹಲವು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಕೊಟ್ಟಿದೆ ಪವರ್ ಟಿವಿ ವೀಕ್ಷಕರೇ. ಇಲ್ಲಿಯವರೆಗೂ ಧರ್ಮಸ್ಥಳದ ವಿಚಾರವಾಗಿ ಯಾವ ಸುದ್ದಿ ಮಾಧ್ಯಮಗಳು, ಯಾವ ರಾಜಕೀಯ ಪಕ್ಷಗಳು ಕೂಡ, ಯಾವ ಸಂಘ ಸಂಸ್ಥೆಗಳು ಕೂಡ ಧರ್ಮಸ್ಥಳದ ಪರವಾಗಿ ನಿಲ್ಲದಂತ ಸಂದರ್ಭದಲ್ಲಿ ನಿಮ್ಮ ಪವರ್ ಟಿವಿ ಗಟ್ಟಿ ನಿಲುವನ್ನ ತೆಗೆದುಕೊಂಡು 8ನೇ ಗುಂಡಿಗೆಯನ್ನ ಇಟ್ಕೊಂಡು ಈ ಧರ್ಮಸ್ಥಳದ ವಿಚಾರದಲ್ಲಿ ನಿಂತ್ಕೊಳ್ತು. ಧರ್ಮಸ್ಥಳದ ಪರವಾಗಿ, ಸತ್ಯದ ಪರವಾಗಿ. ಸೌಜನ್ಯ ಕೇಸನ್ನ ಏನ್ ವರದಿ ಪ್ರಸಾರ ಮಾಡಿತ್ತು ಪವರ್ ಟಿವಿ, ಆವಾಗ್ಲೇ ಈ ಸ್ವಾಮೀಜಿಯ ಬಗ್ಗೆ ಪ್ರಸ್ತಾಪವನ್ನ ಮಾಡಿತ್ತು. ಈ ಬುರ್ಡೆ ಗ್ಯಾಂಗ್ ಜೊತೆ ಲಿಂಕ್ ಇರುವಂತ ಸ್ವಾಮೀಜಿಯ ಸ್ಫೋಟಕ ಸತ್ಯವನ್ನ ಪವರ್ ಟಿವಿ ಇದೀಗ ನಿಮ್ಮ ಮುಂದೆ ರಿವೀಲ್ ಮಾಡೋದಕ್ಕೆ ಸಿದ್ಧವಾಗಿದೆ. ಈ ಬುರ್ಡೆ ವಿಚಾರ ಬಂದಾಗ್ಲೂ ಕೂಡ ನೋಡಿ, ಇದೇ ಸ್ವಾಮೀಜಿ ಚಿಕ್ಕಮಗಳೂರಿನ ಸ್ವಾಮೀಜಿ ಅಂತ ಯಾವ ಜಯಂತಿ ಹೇಳ್ತಾ ಇದ್ದ, ತಿಮರೋಡಿಯ ಜೊತೆಗೆ ಸಂಪರ್ಕ ಇರುವಂತ ತಿಮರೋಡಿಗೆ ನೀನೊಬ್ಬ ಪೀಠಾಧ್ಯಕ್ಷ ಆಗ್ತೀಯ ಅಂತ ಯಾವ ಸ್ವಾಮೀಜಿ ಹೇಳ್ತಾ ಇದ್ದ, ಅದೇ ಸ್ವಾಮೀಜಿಯ ವಿಜುವಲ್ ಅನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇದೇ ಸ್ವಾಮೀಜಿಯ ಬಗ್ಗೆ ಪವರ್ ಟಿವಿ ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು. ಇದೇ ಸ್ವಾಮೀಜಿ ಬಗ್ಗೆ ಪವರ್ ಟಿವಿ ಇವತ್ತು ನಿಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡುತ್ತೆ. ನೋಡಿ, ಕೈಯಲ್ಲಿ ಒಂದು ಗೊಂಬೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ನೀವು ಯಾರಾದ್ರೂ ಅದು ಒಂದು ಮಗು ಇರಬಹುದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಅದು ಒಂದು ಗೊಂಬೆ. ಈತ ಮಾಟ ಮಂತ್ರ ಮಾಡೋದ್ರಲ್ಲೂ ಕೂಡ ಎಕ್ಸ್ಪರ್ಟ್ ಅಂತ ಹೇಳಲಾಗ್ತಾ ಇತ್ತು. ಮಾಡ್ಲೂಬಹುದೇನೋ ಗೊತ್ತಿಲ್ಲ, ಆದ್ರೆ ಇವ್ರ ಬಗ್ಗೆ ಅಂತದೊಂದು ವಿಚಾರ ಇದೆ. ಈ ತಿಮರೋಡಿಗೆ ಇದೇ ಸ್ವಾಮೀಜಿ ಗೈಡೆನ್ಸ್ ಮಾಡ್ತಾ ಇರೋದು. ಈ ಬುರ್ಡೆ ಗ್ಯಾಂಗು ಬುರ್ಡೆ ಇಟ್ಕೊಂಡು ಈ ಸ್ವಾಮೀಜಿ ಹತ್ರ ಹೋಗಿದ್ರು ಅಂತ ಜಯಂತಿನೇ ಮಾತಾಡಿದಾನೆ. ಅವನೇ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಸೂಕ್ತ ಸಮಯದಲ್ಲಿ ಆ ಸ್ವಾಮೀಜಿ ಯಾರು ಅಂತ ಹೇಳ್ತೀನಿ ಅಂತ ಜಯನ್ ಹೇಳಿದ್ದು. ನೀನ್ ಯಾವಾಗಾದ್ರೂ ಹೇಳಪ್ಪ, ನಿನ್ನ ಸೂಕ್ತ ಸಮಯ ಯಾವಾಗ ಬರುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಆದ್ರೆ ಪವರ್ ಟಿವಿಗಂತೂ ಸೂಕ್ತ ಸಮಯ ಬಂದಿದೆ. ಈಗ ಪವರ್ ಟಿವಿ ಈ ಸ್ವಾಮೀಜಿಯ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೆ. ನೀವು ಮಾತನಾಡಬಹುದು, ಹಲವಾರು ಜನ ಕೇಳ್ತೀರಿ, ಧರ್ಮಸ್ಥಳದಿಂದ ಎಷ್ಟು ಸೂಟ್ ಕೇಸ್ ಬಂತು, ಬಿಜೆಪಿಯಿಂದ ಎಷ್ಟು ಸೂಟ್ ಕೇಸ್ ಬಂತು, ಪಕ್ಕಕ್ಕಿಡ್ರಿ ಸೂಟ್ ಕೇಸ್ ವಿಚಾರನ. ಇದು ಧರ್ಮದ ವಿಚಾರ ರೀ. ಒಂದು ಅಸಂಖ್ಯಾತ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ. ಯಾರೋ ಬಂದು ಅಪಪ್ರಚಾರ ಮಾಡ್ತಿದ್ದಾರೆ, ಕೆಟ್ಟ ಕೊಳಕ ಭಾಷೆಗಳನ್ನು ಉಪಯೋಗಿಸ್ತಿದ್ದಾರೆ ಅಂತ ಅಂದಾಗ ಅದು ಯಾವುದೇ ಧರ್ಮದ ಶ್ರದ್ಧಾ ಕೇಂದ್ರ ಆಗ್ಲಿ, ಅದರ ಸತ್ಯ ಇದ್ರೆ ಅದರ ಜೊತೆ ನಿಲ್ಬೇಕಾಗಿರೋದು ಒಂದು ಜವಾಬ್ದಾರಿಯುತ ಮಾಧ್ಯಮದ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. 2 ವರ್ಷಗಳ ಹಿಂದೆ ಈ ಸ್ವಾಮೀಜಿ ಬಗ್ಗೆ ವಿಚಾರವನ್ನ ಪವರ್ ಟಿವಿ ಪ್ರಸ್ತಾಪ ಮಾಡಿತ್ತು. ಯಾವಾಗ 2023ರಲ್ಲಿ ಸೌಜನ್ಯ ಪ್ರಕರಣದ ವರದಿಯನ್ನ ಯಾವಾಗ ಪವರ್ ಟಿವಿ ವಿಚಾರವನ್ನ ಬಿತ್ತರಿಸ್ತಲ್ಲ, ವರದಿ ಬಿತ್ತರಿಸ್ತಲ್ಲ, ಆ ಸಂದರ್ಭದಲ್ಲಿಯೇ ಈ ಸ್ವಾಮೀಜಿ ಒಬ್ಬ ಇದಾನೆ, ಇವನು ಗೈಡೆನ್ಸ್ ಮಾಡ್ತಾ ಇದ್ದಾನೆ, ಇವನು ತಲೆಗೆ ತುಂಬ್ತಾ ಇದ್ದಾನೆ ಅನ್ನುವಂತ 10 ವಿಚಾರವನ್ನ ಪವರ್ ಟಿವಿ ಪ್ರಸ್ತಾಪ ಮಾಡಿತ್ತು. ಹಲವಾರು ಬಾರಿ ತಿಮರೋಡಿಯ ವಿಚಾರ ಬಂದಾಗ್ಲೇ ಪವರ್ ಟಿವಿ ಹೇಳಿತ್ತು, ನಿನ್ ಜೊತೆ ಒಬ್ಬ ಸ್ವಾಮೀಜಿ ಇದಾನಲ್ಲ, ಆ ಸ್ವಾಮೀಜಿಯ ವಿಚಾರವನ್ನ ಒಂದು ದಿವಸ ನಾವು ಬಯಲಿಗೆ ಎಳಿತೀವಿ ಅಂತ ಹೇಳಿದ್ವಿ. ವೀಕ್ಷಕರೇ, ಒಂದು ತಿಳ್ಕೊಳ್ಳಿ, ಧರ್ಮಸ್ಥಳದ ವಿಚಾರದಲ್ಲಿ ಯಾವ ಸುದ್ದಿ ಮಾಧ್ಯಮಗಳಾಗ್ಲಿ, ಯಾವ ರಾಜಕೀಯ ಪಕ್ಷಗಳಾಗ್ಲಿ, ಯಾವ ಸಂಘ ಸಂಸ್ಥೆಗಳಾಗ್ಲಿ ಧರ್ಮಸ್ಥಳದ ವಿಚಾರವಾಗಿ ಅಯ್ಯೋ ನಮ್ಮ ಧರ್ಮದ ದೇವಸ್ಥಾನ, ಒಂದು ನಂಬಿಕೆ ಇರುವಂತ ದೇವಾಲಯದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಒಬ್ಬ ಧರ್ಮಾಧ್ಯಕ್ಷರ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅನ್ನೋ ವಿಚಾರ ಬಂದಾಗ್ಲೂ ಕೂಡ ಯಾರು ನಿಂತ್ಕೊಳ್ಳುವಂತ ಧೈರ್ಯವನ್ನ ಮಾಡಲಿಲ್ಲ. ಆವತ್ತಿನ ದಿನ ಪವರ್ ಟಿವಿ ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದ್ರು, ಎಷ್ಟೇ ಹೆದರಿಕೆ ಬೆದರಿಕೆಗಳು ಹಾಕಿದ್ರು, ಎಷ್ಟೇ ನಮ್ಮನ್ನ ಟಾರ್ಗೆಟ್ ಮಾಡಿದ್ರು ಕೂಡ ಜಗ್ಗದೆ ಕುಗ್ಗದೆ ಇಡೀ ಪವರ್ ಕುಟುಂಬ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡಿತ್ತು. ಇವತ್ತು ನಿಮಗೆ ನಾವು ಬೇರೆ ಯಾವ ಚಾನೆಲ್ಗಳು ಟಚ್ ಮಾಡಲಾಗದಂತ ಈ ಸ್ವಾಮೀಜಿಯ ಸ್ಫೋಟಕ ವಿಚಾರಗಳನ್ನ ರಿವೀಲ್ ಮಾಡ್ತಾ ಇದೀವಿ.